ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಯಮಧರ್ಮರಾಜನಿಗೆ ಪ್ರಥಮ ಪೂಜೆ ಮಾಡುವ ದೇವಸ್ಥಾನ ಯಾವುದು? ಅಕಾಲಿಕ ಮೃತ್ಯು ದೋಷ ನಿವಾರಣೆಗೆ ಇಲ್ಲಿ ಯಾವ ಪೂಜೆ ಮಾಡಿಸಬೇಕು? ಈ ದೇವಸ್ಥಾನದ ತೀರ್ಥ ಕಾಶಿಯ ತೀರ್ಥಗಿಂತಲೂ ಶ್ರೇಷ್ಠವೇ? ಈ ಆಲಯದಲ್ಲಿ ಯಮಧರ್ಮರಾಜನಿಗೆ ಪ್ರಥಮ ಪೂಜೆ ಮಾಡುವುದರ ಹಿಂದಿರುವ ಪೌರಾಣಿಕ ಕಥೆ ಏನು? ಸಿಂಹ ರಾಶಿಯವರು ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ಯಾವ ದೋಷಗಳು ಪರಿಹಾರವಾಗುತ್ತೆ? ದೇವಸ್ಥಾನದ ಸಂಪೂರ್ಣ ವಿಳಾಸ ಹಾಗೂ ಸಮಯ, ಈ ಎಲ್ಲಾ ಮಾಹಿತಿಯನ್ನು ನೀವು ನಮ್ಮ ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ ಪಡೆಯಲು ಸಾಧ್ಯ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣವಾ? ನಮ್ಮ ಭಾರತದಲ್ಲಿ ಯಮಧರ್ಮರಾಜನನ್ನು ಪ್ರಥಮವಾಗಿ ಪೂಜಿಸುವ ದೇವಸ್ಥಾನ ಇದೆ ಅನ್ನೋದು ನಿಮಗೆ ಗೊತ್ತಾ? ಗರ್ಭಗುಡಿಯಲ್ಲಿ ಮಹಾಶಿವನು ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ರೂ ಕೂಡ ಮೊದಲು ಯಮನನ್ನೇ ಇಲ್ಲಿ ಪೂಜಿಸಲಾಗುತ್ತೆ. ಇಲ್ಲಿರುವ ಯಮಧರ್ಮನನ್ನು ಪೂಜಿಸಲು ದೇಶದ ಸಾಕಷ್ಟು ಭಾಗಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಯಾರು ಈ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆಯೋ ಅಂತವರಿಗೆ ಅಕಾಲಿಕ ಮರಣದ ಭಯ ತೊಲಗಿ ದೀರ್ಘ ಆಯುಷ್ಯ ವೃದ್ಧಿಯಾಗುತ್ತೆ ಎಂಬ ಬಲವಾದ ನಂಬಿಕೆ ಇದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನೆಂದ್ರೆ, ಭಾರತದ ಸಾಕಷ್ಟು ದೇವಸ್ಥಾನಗಳು ಗ್ರಹಣ ಕಾಲದಲ್ಲಿ ಮುಚ್ಚಿರುತ್ತೆ. ಆದರೆ ಈ ಆಲಯ ಮಾತ್ರ ಗ್ರಹಣದ ಸಮಯದಲ್ಲಿಯೂ ವಿಶೇಷ ಪೂಜೆ ಹಾಗೂ ಅಭಿಷೇಕಗಳು ನಡೆಯುತ್ತಿರುತ್ತೆ. ಈ ದೇವಸ್ಥಾನದ ಸಮೀಪದಲ್ಲಿ ಒಂದು ಪವಿತ್ರವಾದ ಗುಪ್ತಗಂಗೆ ತೀರ್ಥವಿದೆ. ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೆಯೋ ಅಂತಹ ಮನುಷ್ಯರ ಪಾಪಗಳು ತೊಳೆದು ಹೋಗುತ್ತೆ ಎಂಬ ನಂಬಿಕೆ ಇದೆ. ಇಷ್ಟೇ ಅಲ್ಲ, ಈ ಕ್ಷೇತ್ರವು ಕಾಶಿಗಿಂತ ಪವಿತ್ರ ಕ್ಷೇತ್ರ ಎಂಬ ನಂಬಿಕೆ ಇದೆ. ಇದು ವಿಶೇಷವಾಗಿ ಸಿಂಹರಾಶಿಯವರಿಗೆ ಅದೃಷ್ಟದ ದೈವಿಕಾಲಯವಾಗಿದೆ, ಅಂದ್ರೆ ಪರಿಹಾರ ಕ್ಷೇತ್ರವಾಗಿದೆ. ಸಿಂಹರಾಶಿಯವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕಾದ ದಿವ್ಯ ಕ್ಷೇತ್ರ ಇದಾಗಿದೆ. ಇಷ್ಟು ಮಹಿಮಾನ್ವಿತವಾದ ಪುರಾಣ ಶಕ್ತಿಯುಳ್ಳ ಆಲಯ ಯಾವುದು? ಇಲ್ಲಿ ಯಮನನ್ನು ಮೊದಲು ಪೂಜಿಸಲು ಕಾರಣವೇನು? ದೀರ್ಘಾಯುಷ್ಯ ಪಡೆಯಲು ಯಮನನ್ನು ಕುರಿತು ಯಾವ ಪೂಜೆ ಮಾಡಬೇಕು? ಮೃತ್ಯು ಭಯ ಇರುವವರು ಮಾಡಿಸಬೇಕಾದ ಪೂಜೆಗಳ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ. ಆ ವಿಷಯವನ್ನು ಮಿಸ್ ಮಾಡ್ಕೋಬೇಡಿ. ಈಗ ಈ ದೇವಸ್ಥಾನದ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಯಮಧರ್ಮರಾಜನನ್ನು ನ್ಯಾಯ ಮೃತ್ಯುವಿನ ದೇವರು ಎಂದೇ ಪರಿಗಣಿಸಲಾಗುತ್ತೆ. ಈತನಿಗೆ ಬ್ರಹ್ಮದೇವನಿಗೆ ಇರುವಂತೆ ಕೆಲವು ದೇವಸ್ಥಾನಗಳಿದ್ದು ಅಲ್ಲಿ ನಿಯಮಿತವಾಗಿ ಪೂಜೆಗಳು ನಡೆಯುತ್ತೆ. ಜನರು ಯಮನಿಗೆ ಪೂಜಿಸೋದು ಬಹಳನೇ ಕಡಿಮೆ, ಯಾಕಂದ್ರೆ ಆತ ಕಾಲದ ದೇವರು. ಮನುಷ್ಯರು ಬದುಕಿದ್ದಾಗ ಅವರು ಮಾಡುವ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡಿ ಮರಣದ ನಂತರ ಕರ್ಮಕ್ಕೆ ಅನುಗುಣವಾಗಿ ಶಿಕ್ಷೆಗಳನ್ನು ವಿಧಿಸಲಾಗುತ್ತೆ. ಭಾರತದಲ್ಲಿ ಯಮನಿಗೆ ಸಂಬಂಧಪಟ್ಟ ಪ್ರಸಿದ್ಧ ದೇವಸ್ಥಾನಗಳಿವೆ. ಅವುಗಳೆಂದರೆ ಉತ್ತರ ಪ್ರದೇಶದಲ್ಲಿರುವ ಧರ್ಮೇಶ್ವರ ಮಹದೇವ ದೇವಸ್ಥಾನ, ತಮಿಳುನಾಡಿನ ತಿರುಚಿತ್ರಂಕುಳಂನಲ್ಲಿರುವ ಯಮಧರ್ಮರಾಜ ದೇವಸ್ಥಾನ, ಆಂಧ್ರಪ್ರದೇಶದ ಶ್ರೀಕಾಕುಳಂನಲ್ಲಿರುವ ಶ್ರೀ ಯಮಧರ್ಮರಾಜ ಸ್ವಾಮಿ ದೇವಸ್ಥಾನ, ಹಿಮಾಚಲ ಪ್ರದೇಶದ ಚಂಬಾದಲ್ಲಿರುವ ಧರ್ಮರಾಜ ದೇವಸ್ಥಾನಗಳಾಗಿವೆ. ಈ ಎಲ್ಲಾ ದೇವಸ್ಥಾನಗಳು ಶನಿದೋಷ ಮುಕ್ತಿಗೆ, ಅಕಾಲ ಮೃತ್ಯು ದೋಷಕ್ಕೆ ಪರಿಹಾರ ಕ್ಷೇತ್ರವಾಗಿದೆ. ಆದರೆ ನಾವು ಹೇಳುತ್ತಿರುವ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಹಾಶಿವನು ನೆಲೆಸಿದ್ದಾರೆ. ಆದರೆ ಯಮನನ್ನು ಪೂಜಿಸಿದ ನಂತರವಷ್ಟೇ ಮೂಲ ವಿರಾಟನನ್ನು ದರ್ಶನ ಮಾಡಬೇಕಾಗತ್ತೆ. ಅಷ್ಟಕ್ಕೂ ಈ ದೇವಸ್ಥಾನ ಯಾವುದು ಅಂತ ಕೇಳ್ತಾ ಇದ್ದೀರಾ? ಆ ಅಪರೂಪದ ದೇವಸ್ಥಾನವು ಶ್ರೀ ವಾಂಚಿನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನು ಪ್ರತಿಯೊಬ್ಬರು ತಿಳಿಯಲೇಬೇಕು. ಅದೇನೆಂದ್ರೆ, ಯಮಧರ್ಮರಾಜನಿಗೆ ಯಾವಾಗಲೂ ಜೀವಿಗಳ ಪ್ರಾಣ ತೆಗೆಯುವ ಕಠಿಣವಾದ ಕರ್ತವ್ಯವನ್ನು ನೀಡಲಾಗಿತ್ತು. ಇದರಿಂದಾಗಿ ಭೂಮಿಯಲ್ಲಿರುವ ಮನುಷ್ಯರು ಪಾಪಾತ್ಮ, ಕ್ರೂರಿ ಎಂದು ತನ್ನನ್ನು ಬಹಳ ದೂಷಿಸುತ್ತಿದ್ದಾರೆ ಎಂದು ತೀವ್ರ ಪಾಪ ಪ್ರಜ್ಞೆ ಯಮಧರ್ಮರಾಜನಿಗೆ ಉಂಟಾಯಿತು. ಈ ದೋಷದಿಂದ ಮುಕ್ತನಾಗಲು ಈ ಕ್ಷೇತ್ರಕ್ಕೆ ಬಂದು ಶಿವನನ್ನು ಘೋರವಾದ ತಪಸ್ಸು ಮಾಡಿದಾಗ ಶಿವನು ಪ್ರತ್ಯಕ್ಷನಾಗಿ ಯಮನ ಅಂತರಾಳದ ನೋವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಮನುಷ್ಯರಿಗೆ ಕಾಯಿಲೆ, ವಯಸ್ಸು, ಅಪಘಾತಗಳ ಕಾರಣದಿಂದ ಮರಣ ಸಂಭವಿಸುತ್ತದೆಯೇ ಹೊರತು ನೇರವಾಗಿ ಯಮನಿಂದ ಸಾವು ಬರೋದಿಲ್ಲ. ಇದರಿಂದ ನಿನ್ನನ್ನು ಜನರು ದೂಷಿಸುವುದು
ಮಾಡುವುದಿಲ್ಲ ಎಂದು ಯಮನಿಗೆ ಅಭಯ ನೀಡುತ್ತಾರೆ. ಇಷ್ಟೇ ಅಲ್ಲದೆ ಈ ಕ್ಷೇತ್ರದ ಕ್ಷೇತ್ರ ಪಾಲಕನಾಗಿ ತಾನಿರುವ ಈ ಸ್ಥಳದಲ್ಲಿ ನೆಲೆಸಲು ಸೂಚಿಸುತ್ತಾರೆ. ತನ್ನನ್ನು ನೋಡಲು ಬರುವ ಭಕ್ತರು ಮೊದಲು ನಿನ್ನನ್ನು ದರ್ಶನ ಮಾಡಿದ ನಂತರವೇ ನನ್ನನ್ನು ನೋಡಲಿ ಎಂದು ಯಮನಿಗೆ ಮಾತು ಕೊಡುತ್ತಾರೆ. ಈ ಕಾರಣದಿಂದಲೇ ಶ್ರೀ ವಾಂಚಿನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರು ಮೊದಲು ಯಮಧರ್ಮನನ್ನು ಪೂಜಿಸಿದ ನಂತರವಷ್ಟೇ ಶಿವನನ್ನು ಪೂಜಿಸುತ್ತಾರೆ. ಹಾಗಾದ್ರೆ ಯಮನನ್ನು ಸಂತೃಪ್ತಿಪಡಿಸಿ ಆಯುಷ್ಯ ವೃದ್ಧಿಗೆ ಏನು ಮಾಡಬೇಕು ಎಂಬುದರ ಬಗ್ಗೆ ಈಗ ತಿಳಿಯೋಣ ಬನ್ನಿ. ಶ್ರೀ ವಾಂಚಿನಾಥ ಸ್ವಾಮಿ ದೇವಸ್ಥಾನದಲ್ಲಿರುವ ಯಮಧರ್ಮರಾಜನಿಗೆ ಪೂಜೆ ಸಲ್ಲಿಸೋದ್ರಿಂದ ವಿಭಿನ್ನ ದೋಷಗಳು ನಿವಾರಣೆಯಾಗುತ್ತೆ. ನಿಮ್ಮ ಆಯುಷ್ಯ ವೃದ್ಧಿಯಾಗುತ್ತೆ. ಇದಕ್ಕಾಗಿ ನೀವು ಆಯುಷ್ಯ ಹೋಮ ಮಾಡಿಸಬೇಕಾಗತ್ತೆ. ಈ ಹೋಮವನ್ನು ಯಾರು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರು, ಮರಣ ಭಯ ಇರೋರು, ಅಪಘಾತಗಳ ಭಯ ಇರೋರು ಈ ಆಯುಷ್ಯ ಹೋಮ ಮಾಡಿಸ್ತಾರೆ. ಇನ್ನು ನೀವು ಆಯುಷ್ಯಾಭಿವೃದ್ಧಿ ಪೂಜೆಯನ್ನು ಮಾಡಿಸಬಹುದು. ಅಕಾಲಿಕ ಮರಣದ ಭೀತಿ ಇರೋರು, ವಯಸ್ಸಾದವರು ಆಯುಷ್ಯ ವೃದ್ಧಿಗಾಗಿ ಯಮಧರ್ಮನಿಗೆ ತೈಲಾಭಿಷೇಕವನ್ನು ಮಾಡಿಸಬಹುದು. ಸ್ವಾಮಿಗೆ ಕಪ್ಪು ವಸ್ತ್ರ, ಉದ್ದಿನ ಧಾನ್ಯವನ್ನು ನೀಡಿ ಸ್ವಯಂಭೂ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಿಸಿದರೆ ಜನ್ಮ ಜನ್ಮಾಂತರಗಳ ಪಾಪಗಳು ತೊಲಗಿ ಹೋಗುತ್ತೆ ಎಂಬ ನಂಬಿಕೆ ಇದೆ. ಕಾಳ ಸರ್ಪದೋಷ, ರಾಹುಕೇತು ದೋಷ, ವಿವಾಹ ತಡವಾಗುತ್ತಿರುವವರು ಇಲ್ಲಿ ಅಭಿಷೇಕ ಮಾಡಿಸಬಹುದು. ಇನ್ನು ಈ ಆಲಯದಲ್ಲಿಯೇ ಶನಿ ಮಹಾತ್ಮನು ಶಾಂತ ರೂಪದಲ್ಲಿ ನೆಲೆಸಿದ್ದಾರೆ. ಇಲ್ಲಿನ ಶನಿಯನ್ನು ಪೂಜಿಸೋದ್ರಿಂದ 7ನೇ ಶನಿ, ಅಷ್ಟಮ ಶನಿ, ಶನಿ ದಶೆಯಲ್ಲಿ ಅನುಭವಿಸುವ ಕಷ್ಟಗಳಿಗೆಲ್ಲ ಪರಿಹಾರ ಸಿಗುತ್ತೆ. ಇದಕ್ಕಾಗಿ ನೀವು ಶನಿದೇವರಿಗೆ ತೈಲಾಭಿಷೇಕ ಮಾಡಿಸಬೇಕಾಗುತ್ತೆ. ಪಾಪಗಳು, ಪಿತೃದೋಷದಿಂದ ಪರಿಹಾರ ಸಿಗಲು ಹೀಗೆ ಮಾಡಿ. ಈ ವಾಂಚಿನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗುಪ್ತ ಗಂಗೆ ಇದೆ. ದೇವಸ್ಥಾನಕ್ಕೆ ಪ್ರವೇಶಿಸುವ ಮುನ್ನ ಇಲ್ಲಿನ ಗುಪ್ತ ಗಂಗೆಯಲ್ಲಿ ಪೂಜೆ ಮಾಡಿಸೋದು ಬಹಳನೇ ಶ್ರೇಷ್ಠ. ಈ ಸ್ಥಳವು ಕಾಶಿಗಿಂತಲೂ ಪವಿತ್ರವಾದುದು ಎನ್ನಲಾಗುತ್ತೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ಕರಗಿ ಹೋಗುತ್ತೆ ಎಂಬ ನಂಬಿಕೆ ಇದೆ. ಇಲ್ಲಿ ನೀವು ಪಿತೃಗಳ ಆತ್ಮಶಾಂತಿಗಾಗಿ ತರ್ಪಣವನ್ನು ನೀಡಬಹುದು. ಅಂದಹಾಗೆ ಈ ವಿಶೇಷವಾದ ದೇವಸ್ಥಾನವು ಸಿಂಹ ರಾಶಿಯವರ ಪರಿಹಾರ ಕ್ಷೇತ್ರವಾಗಿದೆ. ಪುರಾಣಗಳ ಪ್ರಕಾರ ಶ್ರೀ ವಾಂಚಿನಾಥ ಸ್ವಾಮಿ ದೇವಸ್ಥಾನಕ್ಕೂ ಸಿಂಹ ರಾಶಿಯವರಿಗೂ ಅವಿನಾಭಾವ ಸಂಬಂಧವಿದೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ. ಸಿಂಹ ರಾಶಿಯವರು ತಮ್ಮ ಜಾತಕದಲ್ಲಿ ಸೂರ್ಯನ ಬಲವನ್ನು ಹೆಚ್ಚಿಸಿಕೊಳ್ಳಲು ಇಲ್ಲಿ ಪೂಜೆ ಮಾಡಿಸಬಹುದು. ಸೂರ್ಯ ದೇವನಿಗೆ ಪುನರ್ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ಸಿಂಹ ರಾಶಿಯವರು ಭೇಟಿ ನೀಡೋದ್ರಿಂದ ಅವರ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಎಂಬ ನಂಬಿಕೆ ಇದೆ. ಇನ್ನು ಈ ದೇವಸ್ಥಾನದ ಸಂಪೂರ್ಣ ವಿಳಾಸ ಹೀಗಿದೆ ನೋಡಿ. ಆಲಯವು ಮುಂಜಾನೆ 5 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ತೆರೆದಿರುತ್ತೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಜ್ಞಾನ ಸಾಗರ ಚಾನೆಲ್ಗೆ ನೀವು ನೀಡಿದ ಅಭೂತಪೂರ್ವ ಬೆಂಬಲಕ್ಕೆ ಧನ್ಯವಾದಗಳು. ಇದೀಗ ನಮ್ಮ ಸನಾತನ ಧರ್ಮದ ಹಿರಿಮೆ, ನಿಗೂಢ ದೇವಸ್ಥಾನಗಳ ರಹಸ್ಯಗಳು, ಹಿಂದೂ ಪುರಾಣದ ರೋಚಕ ಕಥೆಗಳು ಮತ್ತು ಪೂಜಾ ವಿಧಾನಗಳ ನಿಖರ ಮಾಹಿತಿಯನ್ನು ನಿಮಗಾಗಿ ಹೊತ್ತು ತರುತ್ತಿದೆ ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ಜ್ಞಾನ ಮಾರ್ಗ. ಜ್ಞಾನ ಸಾಗರವನ್ನು ಹೇಗೆ ಹರಿಸಿದರೋ ಅದೇ ರೀತಿ ನಮ್ಮ ಈ ಹೊಸ ಭಕ್ತಿ ಯಾತ್ರೆಗೂ ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ. ನಮ್ಮ ಹೊಸ ಚಾನೆಲ್ನ ಲಿಂಕ್ ಅನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ. ಲಿಂಕ್ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಂಬಲಿಸಿ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಯಮನನ್ನು ಮೊದಲು ಪೂಜಿಸುವ ಅಪರೂಪದ ದೇವಸ್ಥಾನದ ಬಗ್ಗೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಅಪರೂಪದ ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನ ನಮಗೆ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.